ಚತುರ್ದಶಕ ಭುವನ ಭಯಂಕರನಾದ ನಾನು ಸರ್ವ ಸ್ವತಂತ್ರ ಪ್ರಬುದ್ಧ ರಾವಣ. ನಾನು ಎಲ್ಲ ಬ್ರಹ್ಮಾಂಡಗಳ ತಂಡೋಪಗಳ ಚಂಡಾಡಿದ ಪ್ರಬುದ್ಧ ರಾವಣ. ಗಂಡೆದೆಯ ಗಂಡರ ಗಂಡನದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಉತ್ತಮರ ಮನೆತನ ನಾವೇ ಉತ್ತಮರ ಮನೆತನದ ವ್ಯಕ್ತಿ ಒಂದು ಸುತ್ತು 10 ಹಳ್ಳಿಯ ಜನತೆಯನ್ನು ತನ್ನಂತೆ ಮಾಡಿಕೊಂಡು ನನಗಿಂತ ಮೇಲೆತ್ತರವಾಗಿ ಬಾಳಬೇಕೆಂದು ಹೊರಟಿರುವನಲ್ಲ ಆ ದಯಾನಂದ ಶಿವಾನಂದ. ನೀನು ಎಷ್ಟು ನಿನ್ನ ಮಾವನ ಕೀರ್ತಿಯನ್ನು ಹಿಡಿದು ಬೆಳೆಸಿದರು ಅವನನ್ನು ಹಳಸಿದ ಅಂಬಲಿಯಂತೆ ಎಸೆದು ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಧಿಸಿಕೊಂಡು ನನಗಾಗಿ ಕಾಯ್ದಿಟ್ಟ ಗೌರಿಯನ್ನು ಕಿತ್ತಿಕೊಂಡು ನಿನ್ನ ದಯಾನಂದನ ಬೆಂಬಲದಲ್ಲಿ ದರ್ಪದಲ್ಲಿ ಮೆರಿತಾ ಇರುವ ಭವಾನಿ ತಂದೆ ಬಾಬಾ ಗೌಡನನ್ನು ಈ ನನ್ನ ಆಕ್ರೋಶದ ಬಂದೂಕಿನಿಂದ ಗುಂಡಿಟ್ಟು ಈ ನಾಡಿಗೆ ನಾನು ಗರುಡ ಧ್ವಜವಾಗಿ ಮೆರೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ಬೈರಾ ಶುಗರ್ ಫ್ಯಾಕ್ಟರಿ ಸಲುವಾಗಿ ಆ ಬಾಬಾ ಗೌಡರ ಕಡೆ ಹೋದ ಬಸಲಿಂಗಪ್ಪ ಶೆಟ್ಟಿ ಇನ್ನೂ ಏಕೆ ಬರಲಿಲ್ಲ? ಸತ್ಯಶೀಲರಾದ ಹಣಶೀಲ ಗುಣಶೀಲ ಪ್ರೀತಿ ಪ್ರಣಯ ರತ್ನಾಕರರಿಗೆ ಈ ಬಸಲಿಂಗಪ್ಪ ಮಾಡುವ ನಮಸ್ಕಾರಗಳು. ನಿನ್ನ ಹೊಗಳಿಕೆ ಸಾಕು. ಮೊದಲು ಹೋದ ಕೆಲಸ ಏನಾಯ್ತು ಎಂಬುದನ್ನು ಹೇಳು. ಲೇ ಅವ್ಯಕ್ಕಿನ ನನ್ನ ಮಗನೇ, ಏ ಮನಿ ಮುರ್ಕನ ನಮ್ಮ ಮಗನೇ, ಲೇ ಆರಾಮ್ ತಿನ್ನು ನನ್ನ ಮಗನೇ. ಹೆಚ್ಚಿಗೆ ಮಾತನಾಡಿದರೆ ಮಗನೇ ಒತ್ತು ಒಳಗಡೆ ಹಾಕಿ ಬಿಡ್ತೀನಿ. ಅಯ್ಯೋ ಅಪ್ಪ, ಈಗ ಬೇಡ್ರಿ ಅಪ್ಪ.
ಹಿಂಗ್ ಬೇದ್ರಿ? ಏನು ಈ ರೀತಿ ಸೊಕ್ಕಿನಿಂದ ಮಾತನಾಡಿದರೆ ಆ ಗೌಡ? ಏ ಶೆಟ್ಟಿ, ನನ್ನ ಪರಾಕ್ರಮದ ಬಗ್ಗೆ ಅವನಿಗೆ ನೀನು ತಿಳಿಸಲಿಲ್ಲವೇ? ಯಪ್ಪ, ಎಲ್ಲ ತಿಳಿಸಿ ಹೇಳಿನ್ರಿ. ಇಲ್ಲಿ ಊರ್ ಮುಂದೆ ಐತಲ್ರಿ ಹೊಲ ರೀ, 1 ಎಕರೆ. ಅವು ಯಾವ ದೊಡ್ಡ ದೊಡ್ಡ ಅಂತಾರಲ್ರಿ, ದೊಡ್ಡ ನೋಡ್ರಿ, ಅವು 10 ಲಕ್ಷ ಕೊಡ್ತೀವನು ಅಂತ ಹೇಳಿದಿನ್ರಿ. ಅಷ್ಟ ಅಲ್ರಿ, ಮತ್ತ ಫ್ಯಾಕ್ಟ್ರಿ ಕಟ್ತೀವಲ್ರಿ, ಅದ್ರಾಗ ಬರ್ತದಲ್ರಿ ಲಾಭ ರೀ, ಅದನ್ನ ಅರ್ಧ ಕೊಡ್ತೀನೋ ಅಂತ ಹೇಳಿದಿನ್ರಿ. ಇಷ್ಟೆಲ್ಲ ಹೇಳಿದ್ರಿ, ಎಲ್ಲ ಉರ್ದಿಬಿಸಿದ್ರಿ. ಅವೇ ಮಗ ಕೇಳಿಲ್ರಿ ಅಪ್ಪ, ಕೇಳಿಲ್ರಿ. ಅದಕ್ಕೇನೇ ಬಾಬಾಗಳು ಹೋಗ್ಲಿ, ನೀ ಯಾರ? ಈ ಗೋಡನ ಅಪ್ಪ ಅಂದ್ರ ಕೊಡೋದಿಲ್ಲ ಅಂದ್ರಿ ಅಪ್ಪ, ಕೊಡೋದಿಲ್ಲ ಅಂದ್ರಿ. ಏನು ಈ ಕರ್ನಾಟಕ ನಾಡನ್ನೇ ನಡಗಿಸಬಲ್ಲ ಈ ಪ್ರಕಾಶ್ ಗೌಡಪ್ಪನ ಹೆಸರೆತ್ತಿದನೆ ಆ ಬಡಪಿಕಾರಿ? ಏ ಬೈರ, ಅದೇನಂತ ಬೇಗ ಹೇಳಿಕೊಡ್ರಿ. ಈ ಎಳೆ ಆಗಿ ಅವನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಾದರೆ ನರಕವನ್ನು ಊದಿ ಅವನ ಕರಿಬಳ ಅಲ್ಲೇ ಕಡೆ ಮಾಡಿಬಿಟ್ಟಿದ್ದೆ ಗೌಡ್ರಿ. ಅವಸರ ಬೇಡ, ಅದಕ್ಕಿರೋದು ಒಂದೇ ದಾರಿ. ಅದೇನಂತ ಬೇಗನೆ ಹೇಳು ನರಹರಿ. ಈ ಗೌಡನ ಸಹನ ತಾಳ್ಮೆ ಮೀರಿ ತಪ್ಪು ದಾರಿ ಹತ್ತುತ್ತಿದೆ. ಅವಸರಕ್ಕೆ ಅವಸರ ಮಾಡಬೇಡಿ ಗೌಡ್ರಿ. ಅಂದರೆ ಅವನ ಹಿಂದೆ ವಹಿಸಿದ್ದಾರೆ ಎಂದು ಮೊದಲು ಖಚಿತಪಡಿಸಿಕೊಳ್ಳಿ. ಆಮೇಲೆ ಆ ಬಾಬಾಗಳವನ ಕೆಲಸ ಏನ್ ಮಾಡ್ಬೇಕು ಅದನ್ನು ಮುಂದೆ ಹೇಳ್ತೀನಿ. ಐಸಿ ಹಾ ಶಟ್ರೆ, ಆ ಗ್ಯಾಂಗಿನ ಬಗ್ಗೆ ತಮಗೆಲ್ಲ ಗೊತ್ತಲ್ಲವೇ? ಗುರುವೇ ಶಂಭುಲಿಂಗ, ಇನ್ ಮ್ಯಾಗ ನಾವು ತಿಳಿಬೇಕು ನೋಡ್ರಿ ಅಪ್ಪ, ತಿಳಿಬೇಕು ಪಕ್ಕ. ನೀನು ತಿಳ್ಕೋಬೇಕಷ್ಟರಲ್ಲಿ ಬಯಸಿದೆಲ್ಲ ಕಳ್ಕೊಬಂತರ ಆಗಬಾರ್ದು. ಈ ಪ್ರಕಾಶ್ ಗೌಡನ ಗುಂಪು ಕೆಂಪಗೆರೆ ಎಳೆಯುವಷ್ಟರಲ್ಲಿ ಆ ಕುಂಡಿಗಳು ನಮ್ಮ ಮಾಯಾಜಾಲದಲ್ಲಿ ಬೀಳಬೇಕು. ಹಾಗಂತ ನೀವು ಎಳೆ ಆಗಿ ಅವನ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಾದರೆ ನರಕಗಳನ್ನು ಊದಿ ಶಾಬಾಸ್ ಬೈರ ಶಾಬಾಸ್. ನನ್ನ ಬಲಗೈ ಬಂಟ ಅಂದರೆ ನೀನೇಕನೋ. ನನ್ನ 108 ವಿಚಾರದಲ್ಲಿ ಅಂಟಿಕೊಂಡಿರುವ ಈ ಗೌಡನ ಕಂಟಕಕ್ಕೆ ನಿನ್ನ ಟೋಕ ಕಟ್ಟಿ ನಿಂತರೆ ಈ ಪ್ರಕಾಶ ಗೌಡನ ಹೆಸರು ಇನ್ನು ಪ್ರಕಾಶಿತವಾಗಿ ಶೋಭಿಸುತ್ತದೆ. ಗುಡು 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 ಗೌಡ, ಕನಸು ಕಾಣ್ತಿದೀಯನೋ ಮಗನೇ? ಸಾಧ್ಯವಿಲ್ಲ ಗೌಡ. ಸೂರ್ಯ ಪ್ರಕಾಶದ ಬೆಳಕಿಗೆ ನೀನು ಕನಸು ಕಾಣುತ್ತಿರುವ ಕನಸು ಎಂದು ನನಸಾಗೋದಿಲ್ಲ. ಯಾಕೆ ಗೊತ್ತಾ? ನಿನ್ನ ಬೆನ್ ಹಿಂದೆ ರಾಹು ಕೇತುವಾಗಿ ಗ್ರಹಣ ಬೆನ್ ಹತ್ತಿದೆ ಅನ್ನೋದನ್ನ ಮಾತ್ರ ಮರಿಬೇಡ ಮಗನ.
ఎప్పునాడు సూర్యుడు ఎప్పునాడు చంద్రుడు చూడపోని దానికి వచ్చావా ఈ ప్రకాశ్ గౌడడు ఒక ముట్టికి పేట దానికి కాలు పెడితే మిస్ అవే ఛాన్స్ లేరా కొన్ని ನನ್ನ ಅಪ್ಪನ ಇಲ್ಲದೆ ನನ್ನ ಕೋಟೆ ಗೋಡೆಯೊಳಗೆ ನುಗ್ಗಿ ನನಗೆ ಎದುರಾಗಿ ಮಾತನಾಡುವನು ನೀನು ಯಾರು ನುಗ್ಗಿ ಹೊಡೆಯೋದಲ್ಲಿ ಇಂಡಿಯನ್ ಅವ್ರಿಗೆ ಏನಂತ ಪಾಕಿಸ್ತಾನಕ್ಕೆ ಮೊನ್ನೆ ತೋರಿಸ್ಬಿಟ್ಟಿದೀವಿ. ಮೊನ್ನೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಪ್ರತಿಕಾರವಾಗಿ 26 ಜನ ಹೆಣ್ಮಕ್ಳು ಸಿಂಧೂರ ಅಳಿಸಿದ್ರು. ಅದರ ಪ್ರತಿಕಾರವಾಗಿ ಸಿಂಧೂರ ಆಪರೇಷನ್ ಅಂತ ಮಾಡಿ ಪಾಕಿಸ್ತಾನನ ಭಿಕ್ಷೆ ಬೇಡೋ ರೇಂಜಲ್ಲಿ ಇಟ್ಬಿಟ್ಟಿದೀವಿ. ಹಾಲು ಮತದ ಹುಳಿ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟುತ್ತವ್ ನಾನು. ನಿತ್ಯ 10 ಹಲಕ ಕೆಲಸ ಮಾಡಿ ಹಣದ ಮದದಿಂದ ಮೆರೆಯುತ್ತಿರುವ ನಿನ್ನಂತ ರಾಕ್ಷಸರ ಪಾಲಿಗೆ ಜರಾಸಂಧ ಸತ್ಯವೇ ನನ್ನ ಉಸಿರೆಂದು ಧರ್ಮದ ಪಾಲನೆ ಮಾಡುವವರಿಗೆ ದಯಾನಂದ ಅರ್ಥಾತ್ ಉತ್ತಮರ ಮನೆತನದ ಧರ್ಮಪುತ್ರ. ಓಹೋ ದಯಾನಂದನೇ ಬಲೆ 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 ಉತ್ತಮರ ಮನೆತನದ ಧರ್ಮದ ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಟಿಕೊಂಡ ಶೂರ जात उसको रात कहता है उठते उसको आप कहता है ई प्रकाश गौड़ा निकाल तो शकुनी 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 मामा कहता है ಕೊಂಡೆ ಮೊದಲು ನಾನು ಯಾರು ಏನಿದೆ ಎಂಬುದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನನ್ನೊಂದಿಗೆ ಹಾಗೆತನ ಸಾಧಿಸು. ಇರದಿದ್ದರೆ ಈ ನನ್ನ ಬಂಧು ಈಗಿನ ಗುಂಡೇಟು ಈ ನಿನ್ನ ಗುಂಡಿಗೆ ಇದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ನೀನ್ ಯಾರು, ನಿನ್ನೆಂತವನು, ನಿನ್ ಯೋಗ್ಯತೆ ಏನು, ನೀನ್ ಎಂತ ಕಟಕ ಅಂತ ನನಗೂ ಚೆನ್ನಾಗಿ ಗೊತ್ತು ಗೌಡ. ನೀನ್ ಹಾಕೋ ಗೋಳು ಬೆದರಿಕೆಗೆಲ್ಲ ಹೆದರ್ಕೊಂಡು ನಿಂತಾರ ನಾಯಿ ತರ ಬಾಲ ಅಲ್ಲಾಡ್ಕೊಂಡು ನಿಂತ್ಕೋತೀನಿ ಅಂತ ತಿಳ್ಕೋಬೇಡ. ಕೇಸರಿ ಗಂಧ ಹಣೆಗೆ ಲೇಪನ ಮಾಡಿ ತಲೆ ಕೆಟ್ಟು ತೊಡೆ ತಟ್ಟಿ ಮೀಸೆ ತಿರ್ಬೆ ನಿಂತೆ ಅಂತ ಇಟ್ಕೊ ಮಗನ. ನಿನ್ನಂತ ಸಾವಿರಾರು ಸಾವುಕಾರ ಬಂದ್ರು ರಕ್ತ ಕುಡಿದು ಬಿಡ್ತೀನಿ ಮಗನ. ಇದು ನಿನಗ ನೆನಪಿರ್ಲಿ. ನಿನ್ನಂತೆ ಪುಟಿ ಪುಟಿತು ಆಲ್ರೆಡಿ ತನ್ನ ಪ್ರಾಣವನ್ನೇ ಕಳ್ಕೊಂಡ ಆ ಸಿಂಧೂರ ಲಕ್ಷ್ಮಣ ಹರಿ ತಾನ್ ಸಾಯೋದಕ್ಕಿನ್ನ ಮುಂಚೆನೆ ಗೌಡನು ಸಿರಾ ಕಡ್ದು ಸತ್ತ ಬಂಟ ಲಕ್ಷ್ಮಣ. ದಯಾನಂದ್, ಇನ್ನೊಬ್ರು ಮಾತು ಸೋತು ಸಣ್ಣಗಬೇಡ. ಸುಮ್ಮ ನಮ್ಮ ಗೌಡ್ರ ಮಾತು ಕೇಳಿ ತಲೆಬಾಗಿ ನಡಿ. ಇಲ್ಲವಾದರೆ ನಿನ್ನ ದೇಹ ಮಸಣ ಹಾದಿರ್ತದೆ. ಲೇ ಬೈರ, ನಿನ್ನಂತೆ ಪ್ರಾಣ ಗಂಜಿ ಗತಿ ಇಲ್ದೆ ಗೌಡ ಹಾಕಿರೋ ಎಂಜಲ ತಿಂದು ಅಂಜು ಒಡೆಯ ಅಲ್ಲ ನಾನು. ಲೇ ನಾನು ಮಾತು ಕೊಟ್ರೆ ಮುಗಿತು. ಒಂದು ತಲೆ ತೆಗಿತೀನಿ, ಇಲ್ಲ ಅಮ್ಮ ಈ ಆಟ ಮುಂದುವರ್ಸಬೇಡಪ್ಪ. ನೀ ಬಂದ ಕೆಲಸ ಅಷ್ಟ ಹೇಳಿಬಿಟ್ರ ನಮಗ ಚಲೋ ಆಕತ್ಲಿ ಅಪ್ಪ ತಮ್ಮ. ಯಾಕೋ ಶೆಟ್ಟಿ, ನನ್ನನ್ನ ಸಂಧಾನ ಕರೆಸಿ ಈಗ ನಿನಗ ನೆನಪಿಲ್ದಂಗ ಮಾತಾಡಕತ್ತೀಯನ? ಗೌಡ್ರ ಇಲ್ಲೇ ಬಂದ್ ನೋಡ್ರಿ ಅಪ್ಪ ಆ ಮಾತು. लाल रंग ने तो सूखने का बाद तुम मैं को पूछूंगा, ए कुत्ते तुम हमें को अभी बच्चा है क्या? आ बाबा गोड़ नास्तिकु ಇವನಿಗೆ ಏನೋ ಸಂಬಂಧ? ಆಸ್ತಿ ಅವನದಾದ್ರೂ ಊರಿನ ಶಿಸ್ತು ಕಾಪಾಡೋದು ನನ್ನ ಧರ್ಮ.
ಸಿಕ್ಕಂತೆ ಹಣ ಇದೆ ಅಂತ ಸಿಕ್ಕಲ್ಲೇ ಫ್ಯಾಕ್ಟರಿ ಕಟ್ಟಿಸಿ ವಾಯು ಮಾಲಿನ್ಯ ಮಾಡಿ ಹಳ್ಳಿ ಜನರನ್ನ ಕೊಳ್ಳೆ ಹೊಡೆದು ಇದ ಮುಂದುವರೆದ ಆದ್ರ ಗೌಡ ನಿಮ್ಮ ಒಬ್ಬೊಬ್ಬರು ತಲೆ ಕಾಲು ಕಡ್ದು ನಾಲಾ ಬಂದಿಗೆ ಬಗದು ಹಕ್ಕಿನ ಮಗನ. ಇದು ನನ್ನ ಮೊದಲನೇ ಎಚ್ಚರಿಕೆ. ಎದ್ದುಕೊಂಡ್ರ ಸರಿ, ಇಲ್ಲ ಲೇ ಗೌಡ, ಕೊಟ್ಟಿರೋ ಬಾತ್ರೂಮ್ನ ಲೈಟ್ ಆಗಿ ತಗೊಂಡು ನನ್ನ ಜೊತೆ ಫೈಟ್ ಆಗಿ ಮಾಡ್ಬೇಕು ಅಂತ ನೀನ್ ತಿಳ್ಕೊಂಡಿದ್ರೆ ಅದಂತೂ ಆಗೋದಿಲ್ಲ. ಯಾಕೆ ಗೊತ್ತಾ? ದೊಡ್ಡೋರು ಒಂದ್ ಮಾತು ಹೇಳಿದಾರೆ ಮಗನೇ, ತಿಳ್ಕೊ. ತುತ್ತು ಅನ್ನ ತಿನ್ನೋದಕ್ಕೆ, ಬೊಗಸೆ ನೀರು ಕುಡಿಯೋದಕ್ಕೆ, ಅಂಗೋ ಎಗಲ ಜಾಗ ಸಾಕು ಹಾಯಾಗಿರಕ್ಕೆ. ಫಾಲೋ ಮಾಡು, ಸುಮ್ನೆ ಹೇಳಿಲ್ಲ. ಅದು ಬಿಟ್ಟು ನಾನು ಮಾಡಿದ್ದೆ ಪಾಠ, ಆಡಿದ್ದೆ ಆಟ ಅಂತ ನನ್ನ ಹತ್ರ ಬಾಲ ಬಿಚ್ಚಿದ್ರೆ ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ದಯಾನಂದನ ಎದುರು ಹಾಕೊಂಡೆ ಅಂತ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಿದ್ದೆ ಇಲ್ದಂಗ್ ಮಾಡ್ಬಿಡ್ತೀನಿ ಮಗನ. ಬರ ಮಗ. ಹೋಗಲೇ ಹೋಗು. ಇಂಥ ಬಚ್ಚಾನನ ಮಕ್ಕಳನ್ನು ನನ್ನ ಕಲಿಯುಗದಲ್ಲಿ ಎಷ್ಟು ನೋಡಿರಲೇ. ನೀನಿಷ್ಟೇ ಎಷ್ಟು ಹಾರಾಡಿ ಪುಟ್ಟಿದರು, ಒಂದಿನಲ್ದ ಒಂದು ದಿನ ನಿನ್ನ ಮಗನೇ ಒಂದು ತೋಡಿ ಹೂತ್ ಹಾಕೇ ಬಿಡ್ತೀನಿ. ನೋಡ್ರಿ, ಇವನು ಹಾಗೆ ಬಿಟ್ರೆ ನಮ್ಮ ಹಳ್ಳಿಗೆ ಇವನು ಸುಮ್ಮನೆ ಇರೋದಿಲ್ಲ. ಹೆಚ್ಚಲಿರ್ಲಿ. ಗೌಡ್ರೆ, ನೀವು ಒಪ್ಪಿಗೆ ಕೊಟ್ಟಿದ್ದರೆ ಭೇಟಿಯಾಡಿ ಕಾಟ ತಪ್ಪಿಸೇ ಬಿಟ್ಟಿದ್ದೀನಿ ಗೌಡ್ರೆ. ನಮ್ ದನಿಯಾರ್ ಸುಮ್ಮದಾನ, ನಾನು ಸುಮ್ಮದನ್ರಿ ಗೌಡ್ರ. ಭೇಟಿ ಆಡಿದ್ರೆ ಭೇಟಿ ಆಡ್ಬೇಕು. ಲೂಟಿ ಮಾಡಿ ಬಂದ ಲೂಟಿ ಮಾಡ್ಬೇಕು. ಲೇ ತಮ್ಮ, ನಿನ್ನ ಮಾತು ಕೇಳ್ಕೊಂಡ್ ನಿಂತ್ರ ಇವತ್ತ ಮುಂಚೆಲೆ ಅವನ ಕೈಯಾಗ ಪ್ರಾಣ ಐತಲ್ಲಪ್ಪ ತಮ್ಮ. ಉಳಿದು ಬಂದಿದ್ದ ದೊಡ್ಡದೈತ್ಲಿ ಅಪ್ಪ ತಮ್ಮ. ಈಗ ಅವ್ ಹಾದಂತೇಳಿ ಹೆಂಗ್ ಮಾತಾಡ್ತಿರ್ಲಿ ಅಪ್ಪ ನೀವು. ಏ ಶೆಟ್ಟಿ, ಸಾಕು ಮಾಡು. ನಿಮ್ಮ ವೈರಿಗಳ ಕೀರ್ತಿಯನ್ನು ಪ್ರಶಂಸೆ ಮಾಡಬೇಡ. ನನ್ನ ಅರ್ಪಟದ ಕೂಗಿಗೆ ಎಷ್ಟೋ ಜನ ನೆಲ ಕಪ್ಪಳಿಸಿ ಸತ್ತಿಲ್ಲವೇ? ಲೇ ಶೆಟ್ಟಿ, ಏನ್ ಹೇಳ್ರಿ ಅಪ್ಪ, ನಿಮ್ದ ಕೆಲ್ಸಕ್ಕ ನಾದೀನ್ರಿ ಅಪ್ಪ ಪಕ್ಕ. ಕರಿಸಲಿ ಗುಂಡು ಗುಂಡಾದ ಕೆಂಪಾದ ದಾವಣಗೆರೆ ಬೆಡಿಗೆಯನ್ನು. ಅಲ್ರಿ, ನಮ್ ಗೌಡ್ರ ತಲೆ ಅಂದ್ರ ತಲೆ ಅಲ್ರಿ. ಇದ ಎಲ್ಲೆಲ್ಲಿ ಹೋಗಿ ಬಂದೈತಿ ಗೊತ್ತಾಡ್ತೇನ್ರಿ ಗೌಡ್ರ. ಇದ್ರಾಗ್ರಿ ಇದು ಬೇಕಲ್ರಿ. ಮತ್ತ ಇದು ಹತ್ರ ಪಕ್ಕ ರೀ, ಪಕ್ಕ ಇನ್ನ ಒರಿಜಿನಲ್ ಐತ್ರಿ. ಎಲ್ಲಿ ಮೂಕ್ ಆಗಿಲ್ರಿ. ನಿಮಗ್ ಹೇಳಿ ಮಾಡಿಸಿದ ಹುಡುಗಿನ ರೀ. ಮತ್ತ ಹಿಂಗ್ ಹೋಗಿ ಪಾಟ್ನ ಕರ್ಕೊಂಡ್ ಬರ್ತೀನಿ ರೀ. ಇಲ್ಲೇ ಮತ್ತ ವೇಟ್ ಮಾಡ್ರಿ. ಏ ಓಲೇ ಶೆಟ್ಟಿ, ಲಗೋ ಹೋಗ. ಅಪ್ಪ ಹಂಗೆ ಚಿನ್ನಾಡ್ತೀರಿ. Akava, the perfect gift for your loved ones. Where is Milky? Milky? ಬಾ